ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಬೌಲನ್ನು ಅನ್ನ ಇಟ್ಕೊಂಡಿದ್ದೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಇರಿ. ಇವತ್ತು ನಾನು ಒಂದು ವಿಶೇಷವಾದಂತಹ ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದು ಅನ್ನ ನೋಡ್ರಿ, ನಮಗೆ ರಾತ್ರಿ ಉಳಿದಿರೋ ಅನ್ನ ಇದು. ಯಾಕಂತಂದರೆ ನಾವು ಈಗ ರಾತ್ರಿ ಟೈಮ್ನಲ್ಲಿ ಸ್ವಲ್ಪ ಅನ್ನ ಉಳಿಯುತ್ತೆ. ದಿನ ನಾವು ಯಾವಾಗಲೂ ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಇದು ಎಲ್ಲ ನಾವು ರೈಸ್ ಬಾತ್, ಚಿತ್ರಾನ್ನ ಎಲ್ಲ ಮಾಡಲು ಯಾವಾಗಲೂ ಅದೇ ತಿನ್ನಬೇಕಾಗುತ್ತೆ ನೋಡಿರಿ. ಇವತ್ತೊಂದು ಹೊಸದೊಂದು ರೆಸಿಪಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಈಗ ಇದು ರಾತ್ರಿ ಉಳಿದಿದ್ದು ಅನ್ನ ಇದೆ ನೋಡಿರಿ. ಈ ಅನ್ನಕ್ಕೆ ನಾವೀಗ ಇಲ್ಲಿ ಒಂದು ಮೀಡಿಯಮ್ ಸೈಜಿಂದು 2 ಈರುಳ್ಳಿ, ಇಲ್ಲಿ ಸ್ವಲ್ಪ ಆಯಿಲು ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಇದು ಒಂದು ಅರ್ಧ ಗಂಟೆ ಆಯ್ತು ರೀ ಕಲಸಿಟ್ಕೊಂಡಿದ್ದೀನಿ. ನೋಡ್ಬೋದು ಈ ಥರ. ಈಗ ನಾವು ಚಪಾತಿ ಹಿಟ್ಟು ಕಲಿಸ್ತೀವಿ ನೋಡಿರಿ, ಸೇಮ್ ಹಾಗೆ ಅಷ್ಟೇ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ, ಸ್ವಲ್ಪ ಲೂಸಾಗಿ ನೋಡ್ಬೋದು ನೀವು ಇಲ್ಲಿ. ಸ್ವಲ್ಪ ಬೇಕಿದ್ದರೆ ಗಟ್ಟಿ ಕಲಿಸ್ಕೊಡ್ರಿ. ಲೂಸ್ ಬೇಕಂತಂದರೆ ಸ್ವಲ್ಪ ನೀರು ಹಾಕಿ ಮಾಡ್ಕೋಬೋದು. ಮತ್ತು ಆಮೇಲೆ ಹಿಟ್ಟು ಹಾಕಿ ಮಾಡಿದ್ರೆ ಅದು ಸ್ವಲ್ಪ ಒರಟಾಗಿ ಬರುತ್ತೆ. ಹಾಗಾಗಿ ನೀವು ಈ ಥರನೇ ಕಲಿಸ್ಕೊಂಡು ಒಂದು 15 ನಿಮಿಷ, ಈಗ ನಾವು ಮಾಮೂಲಿಯಾಗಿ ಮನೆಯಲ್ಲಿ ಚಪಾತಿ ಮಾಡ್ತಾ ಇರ್ತೀವಿ ನೋಡಿರಿ, ಅದನ್ನೇ ಸ್ವಲ್ಪ ನೀವು ಸ್ವಲ್ಪ ಲೂಸ್ ಕಲಿಸ್ಕೊಂಡ್ರೆ ಸಾಕು. ನಿಮಗೆ ಅನ್ನನೂ ವೇಸ್ಟ್ ಆಗೋದಿಲ್ಲ. ಮತ್ತು ಎಲ್ಲರೂ ಚೆನ್ನಾಗಿ ಮನೆಯಲ್ಲಿ ಇದೊಂದು ಹೊಸದಾಗಿ ನಾನು ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈಗ ನೋಡ್ಬೋದು ನಾನು ಇದಕ್ಕೆ ಒಂದೊಂದಾಗಿಯೇ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಈಗ ನೋಡ್ಬೋದು ನೀವು, ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ನಾವು ಅನ್ನಕ್ಕೆ ಉಪ್ಪನ್ನು ಹಾಕೋದಿಲ್ಲ ರೀ, ಹಾಗಾಗಿ ಸ್ವಲ್ಪ ನಾನು ಇವಾಗ ಟೇಸ್ಟಿಗೆ ಅಂಥೇಳಿ ಇದು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಮತ್ತು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೇನೆ. ಈರುಳ್ಳಿ ತುಂಬ ಹಾಕಬೇಕಂತಿಲ್ಲ, ನಿಮಗೆ ಚಾಯ್ಸು. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಅಂತಂದರೆ ಕಡಿಮೆ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದು ಅಚ್ಚ ಖಾರದ ಪುಡಿ, ನೀವು ಖಾರ ನೋಡಿಬಿಟ್ಟು ಸೇರಿಸ್ಕೋಬೋದು. ನೀವು ಇದು ಸ್ವಲ್ಪನೇ ನಾನು ಆಯಿಲನ್ನು ಹಾಕ್ತೇನೆ, ಯಾಕಂದರೆ ನಾವು ಬಿಸಿ ಮಾಡಬೇಕಾದ್ರೆ ನೋಡಿರಿ, ಅದು ಆಯಿಲು ಮತ್ತು ಈರುಳ್ಳಿ ಮತ್ತು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಮಗೆ. ಇದು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ನೀವು ತಿಂಡಿಗಾದ್ರೂ ಮಾಡ್ಬೋದು, ಸಾಯಂಕಾಲ ಆದ್ರೂ ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕಲಸೋಣ ಇನ್ನೊಂಚೂರು. ನೀವು ಇಲ್ಲಿ ನೋಡ್ಬೋದು ನಮ್ಮದು ಎಣ್ಣೆ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇವಾಗ ನಾನು ನೋಡಿರಿ ಸ್ವಲ್ಪ ಕರಿಬೇವು ಸೊಪ್ಪು, ಇದು ಆಪ್ಷನ್ನು. ನೀವು ಬೇಕಿದ್ದರೆ ಹಾಕ್ಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಈಗ ನಾನು ಪ್ರೆಸ್ ಮಾಡಿದ್ದೀನಿ ನೋಡಿರಿ. ಈಗ ನಮ್ಮದು ಉಪ್ಪು ಮತ್ತು ಖಾರ ಇದೆಲ್ಲ ಚೆನ್ನಾಗಿ, ಈ ಟೈಮ್ನಲ್ಲೇ ನಿಮಗೆ ಬೇಕಾದರೆ ಲಿಂಬೆಹಣ್ಣು ನೀವು ಹಿಂಡ್ಕೋಬೋದು. ಸ್ವಲ್ಪ ಬೇಕಿದ್ದರೆ ಪೆಪ್ಪರ್ ಪುಡಿ, ಜೀರಿಗೆಯನ್ನು ಹಾಕ್ಕೋಬೋದು ಟೇಸ್ಟ್ ಬೇಕಾದರೆ. ನನಗೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಇದು ಚೆನ್ನಾಗಿ ಅನಿಸಿತ್ತು. ಹಣ್ಣು ಹಾಕೊಂಡ್ರೂ ಚೆನ್ನಾಗಾಗುತ್ತೆ. ನಾನು ಒಂದೆರಡು ಪರೋಟದಲ್ಲಿ ಹಾಕಿ ಸ್ಟಾರ್ಟಿಂಗ್ ಮಾಡಿದ್ದೆ. ಹಾಗಾಗಿ ಈಗ ಇದು ಕಲಿಸೋದು ನಮಗೆ ಆಗಿದೆ. ನಾವೀಗ ತವಾನು ಇದು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ್ರಿ. ಈಗ ನಾವು ಈ ಕಡೆ ನಮ್ಮದು ಪರೋಟವನ್ನು ಸ್ಟಾರ್ಟ್ ಮಾಡೋಣ. ಈಗ ನೀವು ನೋಡ್ಬೋದು, ನಾನು ಈಗ ಇದು ತೊಗೋತಾ ಇದ್ದೀನಿ ರೀ. ನಾವು ಸ್ವಲ್ಪ ನೀವು ಈ ಥರ ನಿಮಗೆ ಎಷ್ಟು ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡ ಉಳ್ಳೆಯನ್ನು ತೊಗೊಳ್ರಿ, ಚಿಕ್ಕದಾಗಿ ಬೇಕಿದ್ದರೆ ನೀವು ಚಿಕ್ಕದಾಗಿ ತೊಗೋಬೋದು. ಇದು ತುಂಬ ದೊಡ್ಡದನ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಇದು ನೋಡಿರಿ ಈ ಥರ ಸಾಫ್ಟಾಗಿ ನಾವು ಮಾಡಬೇಕಾಗುತ್ತೆ. ಇದು ಈ ಥರ ಇದ್ದಾಗೆ ನಾವು ಇದ್ರ ಮೇಲೆ ಇವಾಗ ನಾವು ಕಲಸಿದ್ದು ಅನ್ನವನ್ನು ನೋಡಿರಿ, ಈ ಥರ ಮುಷ್ಟಿ ಕಟ್ಟಿಬಿಟ್ಟು, ಈ ಥರ ಮುಷ್ಟಿ ಕಟ್ಟಿಬಿಟ್ಟು ಹೀಗೆ ನಾವು ಇದಕ್ಕೆ
ಇದನ್ನು ಇಟ್ಟು ಈ ಥರ ನೀವು ಫೋಲ್ಡ್ ಮಾಡಬೇಕಾಗುತ್ತೆ. ಈಗ ನೋಡ್ಬೋದು ನಮ್ಮದು ಇದು ಕವರ್ ಮಾಡೋದು ಈ ಥರ ಕವರ್ ಮಾಡಿಬಿಟ್ಟು ನೋಡಿರಿ. ಈ ಥರನೇ ನಾವು ಈ ಥರ ನಮ್ಮದು ಮೇಲ್ ಬಂದಿದೆ. ಈಗ ನಮ್ಮದು ಇದು ಆಗಿದೆ. ನಾವು ಇಲ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೇವೆ ನೋಡಿರಿ. ನಾವು ಇದು ಗ್ಯಾಸ್ ಕಟ್ಟೆ ಮೇಲೆ ಮಾಡ್ತಾಯಿದ್ದೀವಿ. ತುಂಬಾ ಹಿಟ್ಟು ಹಾಕೋಕ್ಕೆ ಹೋಗಬೇಡ್ರಿ. ಇದು ಸ್ವಲ್ಪ ನೀವು ಕೈಲಿಂತಲೇ ಈ ಥರ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಾ ಇರ್ಬೋದು, ಈ ಥರ ಸ್ವಲ್ಪ ಈ ಥರ ಮಾಡಿಕೊಂಡು ಆಮೇಲೆ ನೀವು ಈ ಥರ ನೋಡ್ಬೋದು. ಇಲ್ಲಿ ಈ ಥರನೇ ಸ್ವಲ್ಪ ಈರುಳ್ಳಿ ನಾವು ದಪ್ಪಗೆ ಹೆಚ್ಚಿಸ್ಕೊಂಡ್ರೆ ಈ ಥರ ಬರುತ್ತೆ. ಚೂರು ಸಣ್ಣಕ್ಕೆ ಹೆಚ್ಚಿಬಿಡ್ರಿ. ಈಗ ನಮ್ಮದು ರೆಡಿ ಆಗಿದೆ. ಇವಾಗ ನಾವು ಇದನ್ನು ಬೇಯಿಸ್ಲಿಕ್ಕೆ ಹಾಕೋಣ. ಈಗ ನೋಡ್ಬೋದು ನಮ್ಮದು ಪರೋಟ ಹಾಕಿದೆ ನೋಡಿರಿ. ಸ್ವಲ್ಪನೇ ಇದು ಆಯಿಲನ್ನು ನಾವು ಬಿಡೋಣ. ಈಗ ನೋಡಿರಿ ನಮ್ಮದು ಪರೋಟ ಬೆಂದಿದೆ. ಈಗ ಇದನ್ನು ನಾವು ಈ ಥರ ಹಾಕೋತಾ ಇದ್ದೀವಿ. ಗೋಧಿ ಹಿಟ್ಟಿನಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ. ನಾನು ಆ ಕಡೆ ಆಯಿಲನ್ನು ಹಾಕೊಂಡಿದ್ದೆ, ಹಿಂಗೆ ತುಪ್ಪವನ್ನು ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಬೆಳಿಗ್ಗೆ ನಾವು ಮಾಡ್ತೀವಿ ಅಂದರೆ ಸ್ವಲ್ಪ ಹೆಲ್ದಿ ಇರಬೇಕು ನೋಡಿರಿ. ಇಲ್ಲಿಕ್ಕಂತಂದರೆ ನೀವು ಆಯಿಲ್ ಹಾಕೊಂಡು ಮಾಡ್ಬೋದು. ನೀವು ನೋಡ್ಬೋದು ನಮ್ಮದು ಈ ಸೈಡ್ನು ಫ್ರೈ ಆಗಿದೆ ನೋಡಿರಿ. ನಾನು ಈಗ ಈ ಸೈಡು ಹಾಕೋತಾ ಇದ್ದೇನೆ. ಸ್ವಲ್ಪ ನೀವು ತುಪ್ಪ ಸೇರಿಸಿದ್ರೆ ತುಪ್ಪನೂ ಹಾಕೋಬೋದು, ಎಣ್ಣೆ ಆದ್ರೂ ಎಣ್ಣೆ ಹಾಕೋಬೋದು ರೀ. ಇದು ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂಚೂರು ಮನೆಯಲ್ಲಿ ಇದು ದಪ್ಪನೇ ಇರಬೇಕು, ತುಂಬ ತೆಳುವನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅಂದರೆ ನಮಗೆ ಈರುಳ್ಳಿ ಮತ್ತು ನಾವು ಹಾಕಿರೋ ಅನ್ನೋದು ಚೆನ್ನಾಗಿ ನಮಗೆ ಬಾಯಿಗೆ ಸಿಗಬೇಕು. ಹಾಗಾಗಿ ನೋಡ್ಬೋದು ನಮ್ಮದು ಇವಾಗ ರೆಡಿ ಆಗಿದೆ ಇದು. ಈಗ ನಾನು ಇದನ್ನು ಎತ್ತಿ ಹಾಕೋತಾ ಇದ್ದೇನೆ. ಈಗ ನೋಡ್ಬೋದು ನೀವು, ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈ ಥರನೇ ಸ್ವಲ್ಪ ದಪ್ಪನೇ ಇರಬೇಕು. ನಾವು ಅನ್ನ ಹಾಕೋತೀವಿ ನೋಡಿರಿ, ಆವಾಗ ಬೇಗನೆ ನಮಗೆ ಫೋಲ್ಡ್ ಆಗುತ್ತೆ. ಈ ಥರ ಹಾಕ್ಕೊಂಡ್ಬಿಟ್ಟು ಈಗ ನಾವು ಅನ್ನ ಸ್ವಲ್ಪ ಈ ಥರ ಮುಷ್ಟಿ ಕಟ್ಟಿ ತೊಗೊಳ್ರಿ. ಅಂದರೆ ನಮಗೆ ಇದರೊಳಗೆ ಬೈಂಡು ಚೆನ್ನಾಗಿ ಬರುತ್ತೆ. ಈ ಥರ ಹಾಕೊಂಡ್ಬಿಟ್ಟು ನಾವು ಇದೇ ಥರನೇ ಇಲ್ಲಿ ಫೋಲ್ಡ್ ಮಾಡೋಣ. ಈಗ ನೋಡ್ಬೋದು ನೀವು, ಈಗ ಇದನ್ನು ಈ ಥರ ಒಳಗಡೆ ಪ್ರೆಸ್ ಮಾಡಬೇಕು. ನಮ್ಮದು ಹಿಟ್ಟೆಲ್ಲ ಮೇಲೆ ಬರುತ್ತೆ ನೋಡಿರಿ. ಈ ಥರ ಹಿಟ್ಟು ಬಂದಾಗೆ ನಾವು ಏನು ಉಳಿದಿದ್ದೆಲ್ಲನೂ ಎಕ್ಸ್ಟ್ರಾ ಈ ಥರ ಒಳಗೆ ಹಾಕ್ಕೊಂಡ್ಬಿಟ್ಟು ಈ ಥರ ನೋಡಿರಿ, ಎಲ್ಲಿ ನಮ್ಮದು ಎಕ್ಸ್ಟ್ರಾ ಏನು ಬಿಟ್ಟಿಲ್ಲ. ಈಗ ಈ ಥರನೇ ನಾವು ಫೋಲ್ಡ್ ಮಾಡೋಣ. ನೋಡ್ಬೋದು ನೀವು, ನಾನು ಇವಾಗ ಸ್ವಲ್ಪ ಹಿಟ್ಟು ಕಡಿಮೆ ಇದ್ದಷ್ಟು ನಮಗೆ ಚಲೋ ರೀ. ಯಾಕಂದರೆ ಹಿಟ್ಟಿಟ್ಟು ನನಗೆ ಬರ್ತದೆ ರೀ. ಹಾಗಾಗಿ ತುಂಬ ಪ್ರೆಸ್ ಮಾಡಿ ಮಾಡೋದನ್ನು ಬೇಡ. ಒಳಗೆ ಈರುಳ್ಳಿ ಹಾಕಿರ್ತೀವಿ ನೋಡಿರಿ. ಇದು ಸ್ವಲ್ಪ ಲೈಟಾಗಿಯೇ ಈ ಥರ ಮಾಡಿದ್ರೆ ಸಾಕು. ಇವಾಗ ನಮ್ಮದು ಇದು ಆಗಿದೆ. ನಾನು ಇದನ್ನು ಬೇಯಿಸ್ಲಿಕ್ಕೆ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಈಗ ಸ್ವಲ್ಪ ಇದಕ್ಕೆ ಆಯಿಲನ್ನು ಸ್ವಲ್ಪ ನೀವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ರಿ. ಅಂದರೆ ಒಳಗಡೆ ನಾವು ಹಾಕಿದ ಈರುಳ್ಳಿ ಇರ್ತದೆ ನೋಡಿರಿ, ಅದು ಚೆನ್ನಾಗಿ ಬೆಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಮ್ಮದು ಇದಾಗಿದೆ ನೋಡ್ಬೋದು ರೀ. ನಾನು ಇದನ್ನು ಈ ಥರ ಹಾಕೋತಾ ಇದ್ದೇನೆ. ಮತ್ತು ಈ ಸೈಡ್ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೇನೆ. ತುಂಬ ಬೇಡ, ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿರಿ, ಈಗ ನಾವು ತಿರುಗಿಸಿ ಹಾಕ್ಕೊಂಡಿದ್ದೇವೆ ನೋಡಿರಿ. ಈಗ ಇದು ರೆಡಿ ಆಗಿದೆ. ಒಂಥರ ಇದು ಗರಿ ಗರಿಯಾಗಿ ಬರ್ಬೇಕ್ರಿ. ಅಂದ್ರೆ ಅವಾಗ ಇದು ನಾವು ಬೇಯಿಸ್ಬೇಕಾದ್ರೆ ನಮಗೆ ಒಳ್ಳೆಯ ಒಂದು ಪರಿಮಳ ಬರುತ್ತೆ. ಅವಾಗೇ ಇದು ಚೆನ್ನಾಗಿ ಈರುಳ್ಳಿ ಒಳಗಡೆ ಬೆಂದಿದೆ ಅಂತ ಅರ್ಥ. ಈಗ ನಾವು ಇದನ್ನು ಎತ್ತಿಟ್ಕೊಳ್ಳೋಣ.
ಈಗ ನೀವು ನೋಡ್ಬೋದು ರೀ, ನಮ್ಮದು ಪರೋಟ ರೆಡಿ ಆಗಿದೆ. ರೈಸ್ ಪರೋಟ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು ನೀವು ಪರೋಟ. ಇದಕ್ಕೆ ನೀವು ಏನು ಹಾಕಲಿಲ್ಲ ಅಂತಂದ್ರೂ ಹಾಗೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಈರುಳ್ಳಿ ಅದು ಹಾಕಿರ್ತೀವಿ ನೋಡಿರಿ, ಹಾಗಾಗಿ ತುಂಬ ಚೆನ್ನಾಗಿ ಇರುತ್ತೆ, ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲೇ ಒಂದು ಸತಿ ಮಾಡಿ ನಿಮಗೆ ಗೊತ್ತಾಗುತ್ತೆ. ಉಳಿದ ಅನ್ನನೂ ವೇಸ್ಟ್ನೂ ಆಗೋಲ್ಲ, ಮತ್ತು ತುಂಬ ಚೆನ್ನಾಗಿ ರುಚಿಕರವಾಗಿಯೂ ಇರುತ್ತೆ. ಹೀಗೆ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.